ಸೊ ಮುಗಿಸ್ಕೊಂಡು ಒಂದು ಟೀ ಕುಡ್ಕೊಂಡು ರೆಡಿಯಾಗಿ ಬಂದಿದ್ದೀವಿ, ಹೋಗೋಣ ಅಂತ ಹೇಳ್ಬಿಟ್ಟು. ಚೇತನ್ ನೋಡಿ ಹೆಂಗೆ ರೆಡಿ ಆಗಿದ್ದಾರೆ, ಕ್ಯಾಪ್ ಗೀಪ್ ಎಲ್ಲ ಹಾಕ್ಕೊಂಡು ಜೋರಾಗಿ. ವೆದರ್ ಒಳ್ಳೆ ಮಳೆ ಬರೋ ಥರ ಇದೆ ಇವತ್ತು. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗಲೂ ಅಷ್ಟೇ ರೂಮ್ ಸಕ್ಕತ್ತಾಗಿತ್ತು, ಹೋಗ್ಬೇಕಂತಾನೆ ಅನಿಸಿರಲಿಲ್ಲ ಈ ವೆದರಿಗೆ. ಇಲ್ಲಿ ಮೇಲ್ಗಡೆ ಗಿಡ ಮರ ಜಾಸ್ತಿ ಇರೋದಕ್ಕೆ. ವೆದರ್ ಏನು ಸೂಪರಾಗಿ ಆಯ್ತು ನೋಡು. ಎಷ್ಟು ಜನ ಇದ್ದಾರೆ ಇವಾಗ. ಇದಾಯ್ತು. ಇವಾಗ ದೇವಸ್ಥಾನ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಸೇಮ್ ನಂಜನಗೂಡು ದೇವಸ್ಥಾನ ತರ ದೊಡ್ಡ ದೇವಸ್ಥಾನ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಲಾವಣ್ಯ ಚೇತನ್ ಗೌಡ ವ್ಲಾಗ್ಸ್. ನಾನು ತಿರುಪತಿದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾರ್ಟ್ 2 ವ್ಲಾಗ್ನ. ನೆನ್ನೆ ನೈಟ್ ಬಂದು ದರ್ಶನ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಸೊ ಇವಾಗ ಎದ್ದು ರೆಡಿ ಆಗಬೇಕು. ಇವಾಗ ನಾನು ಎದ್ದಿದ್ದೀನಿ. ಚೇತನ್ ಇನ್ನೂ ಮಲ್ಕೊಂಡಿದ್ದಾರೆ ನೋಡಿ, ಮಲ್ಕೊಂಡು ಮೊಬೈಲ್ ನೋಡ್ತಿದ್ದಾರೆ, ಮೊಬೈಲ್ ಚಾರ್ಜಿಗೆ ಹಾಕೋದ್ಬಿಟ್ಟು. ಸೊ ಇವಾಗ ನಾನು ಎದ್ದೆ. ಇವಾಗ ಗೀಸರ್ ಆನ್ ಮಾಡಿದ್ದೀನಿ, ನೀರು ಬಿಸಿ ಆಗಿದೆ ಆಲ್ರೆಡಿ. ಇವಾಗ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು. ನೆಕ್ಸ್ಟ್ ನೋಡೋಣ ಎಲ್ಲಿಗೆ ಹೋಗೋದು ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ಯಾವುದೋ ಕೆಳಗಡೆ ಒಂದೆರಡು ದೇವಸ್ಥಾನಕ್ಕೆ ಹೋಗೋದಂತ ಇದೆ, ನೋಡಬೇಕು ಏನಾಗುತ್ತೆ ಅಂತ. ಚಳಿಗಂತೂ ನಿದ್ದೆ ಚೆನ್ನಾಗಿ ಬಂತು. ಮೊನ್ನೆ ಟ್ರೈನಲ್ಲಿ ಕೂಡ ಸರಿಯಾಗಿ ನಿದ್ದೆ ಆಗಿರಲಿಲ್ಲ, ಹಾಗಾಗಿ ಬಂದಾದ್ಮೇಲೆ ಚೆನ್ನಾಗಿ ನಿದ್ದೆ ಬಂತು. ಮುಖ ಎಲ್ಲ ಒಂಥರ ಊದ್ಕೊಳಂಗೆ ಆಗೋಗ್ಬಿಟ್ಟಿದೆ. ಇನ್ನೂ ನಿದ್ದೆ ಬರ್ತಾ ಇತ್ತು ಚಳಿಗೆ ಇಲ್ಲಿ. ಸೊ ಇವಾಗ ಹೋಗೋದಕ್ಕೆ ಲೇಟ್ ಆಗುತ್ತೆ. ಆಮೇಲೆ ಇವತ್ತು ಕೂಡ ಲೇಟ್ ಆಗಿಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಬೇಗ ಎದ್ದು ರೆಡಿ ಆಗ್ತಾ ಇದ್ದೀವಿ. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅದಾದ್ಮೇಲೆ ಚೇತನ್ ಅವ್ರೇನು 5 ನಿಮಿಷದಲ್ಲಿ ರೆಡಿ ಆಗ್ತಾರೆ ಅಂತ ಮಲ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ. ಸರಿ, ಎಲ್ಲೋಗ್ತೀವಿ ಏನು ಅಂತ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಬಂದ್ವಿ ರೆಡಿಯಾಗಿ ಕೆಳಗಡೆ. ಇವಾಗ ನೋಡ್ತಾ ಇರ್ಬೋದು, ಇಲ್ಲೇ ಟೀ ಶಾಪ್. ಸೊ ಮುಗಿಸ್ಕೊಂಡು ಒಂದು ಟೀ ಕುಡ್ಕೊಂಡು ರೆಡಿಯಾಗಿ ಬಂದಿದ್ದೀವಿ, ಹೋಗೋಣ ಅಂತ ಹೇಳ್ಬಿಟ್ಟು. ಚೇತನ್ ನೋಡಿ ಹೆಂಗೆ ರೆಡಿ ಆಗಿದ್ದಾರೆ, ಕ್ಯಾಪ್ ಗೀಪ್ ಎಲ್ಲ ಹಾಕ್ಕೊಂಡು ಜೋರಾಗಿ. ಬುಡೆ ಮಾಡಿಸ್ಬಿಟ್ಟು ಕ್ಯಾಪ್ ಹಾಕೋಬಿಟ್ಟು ಮತ್ತು ಬ್ಯಾಗ್ ಇಲ್ಲೇ ಬಿಟ್ಟು ಹೋಗ್ತೀರಾ, ಬ್ಯಾಗ್ ಹಾಕೊಳ್ದಂಗೆ. ವೆದರ್ ಒಳ್ಳೆ ಮಳೆ ಬರೋ ಥರ ಇದೆ ಇವತ್ತು. ನಮ್ಮ ಬೆಳಗ್ಗೆನೇ ಸೌಂಡ್ ಬಂತು, ಒಂಥರ ಮರ ಗಿಡ ಜಾಸ್ತಿ ಇದಾವಲ್ಲ ಅದ್ರ ಸೌಂಡ್ ಅಂದ್ಕೊಂಡು ಸುಮ್ಮನಾದೆ. ಏನು ಸಕ್ಕತ್ತಾಗಿದೆ ಅಲ್ವಾ ಚಿನಿ? ಇಲ್ಲೇ ಟೀ ಕುಡಿತಾ ಇದ್ರೆ ಈ ವೆದರಿಗೆ ಹೋಗಕ್ಕೆ ಇಷ್ಟನೇ ಆಗಲ್ಲ. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗಲೂ ಅಷ್ಟೇ ರೂಮ್ ಸಕ್ಕತ್ತಾಗಿತ್ತು, ಹೋಗ್ಬೇಕಂತಾನೆ ಅನಿಸಿರಲಿಲ್ಲ ಈ ವೆದರಿಗೆ. ಇಲ್ಲಿ ಮೇಲ್ಗಡೆ ಗಿಡ ಮರ ಜಾಸ್ತಿ ಇರೋದಕ್ಕೆ. ಇವಾಗ ಇಲ್ಲಿ ಕೀ ಕೊಡೋಣ ಅಂತ ಬಂದ್ವಿ. ಇವರು ಇಲ್ವೇ ಇಲ್ಲ, ಇನ್ನೂ ಓಪನ್ನೇ ಮಾಡಿಲ್ಲ. ಕೀ ಕೊಟ್ಟಿದ್ರೆ ಆಗೋಯ್ತು ನಮ್ಮದು ರೂಮ್ದು. ಸೊ ಅವ್ರು ಬರೋ ತನಕ ವೆಯ್ಟ್ ಮಾಡಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಫೋಟೋ ಶೂಟ್ ಕೂಡ ಮಾಡ್ಕೊಂಡ್ವಿ. ಅವಾಗ ಕೆಳಗಡೆನೇ ಇದ್ವಲ್ಲ ಅಂತ ಹೇಳ್ಬಿಟ್ಟು 1-2 ಫೋಟೋ ತಗೊಂಡ್ಬಿಟ್ಟು ಅಲ್ಲಿಂದ ಅವ್ರು ಬಂದಮೇಲೆ ಕೀ ಕೊಟ್ಬಿಟ್ಟು ಅಲ್ಲಿಂದ ಬಸ್ ಸ್ಟಾಪ್ಗೆ ಬಂದಿದ್ದಾರೆ. ಏನು ಸೂಪರಾಗೈತೆ ನೋಡು. ಇದು 12 ಗಂಟೆ ಹಂಗ ಕಾಣಿಸ್ತೈತೆ, 8 ಗಂಟೆ ತರ ಕಾಣಿಸ್ತೈತೆ. ಬಸ್ಸಿಗೆ ವೇಟ್ ಮಾಡ್ತಾ ನಿಂತಿದ್ದೀವಿ ಈ ವೆದರಲ್ಲಿ. ಬಸ್ಸಿಗೆ ವೇಟ್ ಮಾಡ್ತಿರೋದು ಸೂಪರ್ ಆಗಿದೆ. ಫ್ರೀ ಬಸ್ಸು ನೋಡಿ, ಇಲ್ಲೂ ಫ್ರೀ ಬಸ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ. ಬರ್ಲಿಲ್ವಲ್ಲ ಇನ್ನೂ ಬಸ್ಸು. 2 ಬಸ್ನ ಬಿಟ್ಬಿಟ್ಟು ಇವಾಗ ಬರಲಿಲ್ಲ ಅಂದರೆ ಬರುತ್ತೆ.
ಅಲ್ಲಿಂದ ಬೆಟ್ಟದ ಮೇಲಿಂದ ನಾವು ಬಂದಿದ್ದು ಕೆಳಗಡೆಗೆ ತಿರುಪತಿಗೆ ಬಂದ್ವಿ. ತಿರುಪತಿಯಿಂದ ಅಲ್ಲಿಂದ ಪದ್ಮಾವತಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಕೆಳಗಡೆ ಬಂದ್ವಿ. ಕೆಳಗಡೆ ಬಸ್ಸಿಗೆ ಬಂದು ಅಲ್ಲಿಂದ ಬೇರೆ ಬಸ್ನ ಕ್ಯಾಚ್ ಮಾಡಬೇಕಾಗಿತ್ತು. ಹಾಗೆ ಲಗೇಜ್ ಇದ್ದಿದ್ದರಿಂದ ಲಗೇಜ್ ಕೌಂಟ್ರಲ್ಲಿ ಇಟ್ಟು ಅಲ್ಲಿಂದ ಹೋಗೋಣ ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಮಿನಿಮಮ್ ಬೆಟ್ಟದ ಮೇಲಿಂದ ಕೆಳಗಡೆ ಇಳಿಯೋದಕ್ಕೆ 20 to 25 ಕಿಲೋಮೀಟರ್ಸ್ ಆಗುತ್ತೆ. ನೋಡ್ತಾ ಇರ್ಬೋದು, ಅವತ್ತಿನ ವೆದರ್ ಅಂತೂ ಸೂಪರಾಗಿತ್ತು. 12 ಗಂಟೆ ಆದ್ರೂ ಆ ವೆದರ್ ಹೇಗೆ ಕಾಣಿಸ್ತಿತ್ತು ಅಂತಂದರೆ ಬೆಳಗಿನ ಜಾವದ ಥರ ಇತ್ತು. ಅಷ್ಟೊಂದು ಮಂಜು, ಮಳೆ ಹನಿ, ಆ ವೆದರು, ಆ ಬೆಟ್ಟದ ಮೇಲಿಂದ ಕೆಳಗೆ ಇಳಿತಾ ಇರೋದು ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿತ್ತು. ವೆದರ್ ಸೂಪರಾಗಿತ್ತು, ನೋಡೋದಕ್ಕೂ ತುಂಬಾ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡ್ಕೊಂಡು ಬಸ್ಸಲ್ಲಿ ಆರಾಮಾಗಿ ಬಂದ್ವಿ. ಇಲ್ಲಿ ಟ್ಯಾಕ್ಸಿಗೆ ಹೋಗೋದಕ್ಕಿಂತ ಹೊಸದಾಗಿ ಹೋಗಿರೋರು ಬಸ್ಸಲ್ಲಿ ಹೋಗೋದು ಬೆಟರ್ ಅಂತ ಅನಿಸುತ್ತೆ. ಟ್ಯಾಕ್ಸಿಲಿ ತುಂಬ ಅಮೌಂಟ್ ಕೂಡ ಜಾಸ್ತಿ ಕೇಳ್ತಾರೆ, 1 to 2 ಕೇಳ್ತಾರೆ ಒಂದು, ಮತ್ತು ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಕೊಡಲ್ಲ ಅಂತ ನಮಗೆ ಅನ್ನಿಸ್ತು. ಸೊ ಹಾಗಾಗಿ ಆದಷ್ಟು ಬಸ್ ಕ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿ. ಬಸ್ಸಿನ ಯಾವಾಗಲೂ ಎನಿ ಟೈಮ್ ಬಸ್ಸಸ್ ಇರುತ್ತೆ. ಬೆಟ್ಟದ ಮೇಲೆ ಓಡಾಡೋದಕ್ಕೆ ಫ್ರೀ ಬಸ್ ಇರುತ್ತೆ. ಬೆಟ್ಟದ ಮೇಲಿಂದ ಕೆಳಗಡೆ ಬರೋದಕ್ಕೆ ಮೇಲೆ ಹೋಗೋದಕ್ಕೆಲ್ಲ ಅಮೌಂಟ್ ಇರುತ್ತೆ. ಸೊ ನೋ ಪ್ರಾಬ್ಲಮ್, ಎನಿ ಟೈಮ್ ಬಸ್ಸಸ್ ಇರುತ್ತೆ. ಬಸ್ಸಲ್ಲಿ ಹೋಗೋದೇ ಬೆಟರ್ ಅಂತ ಅನಿಸುತ್ತೆ ಟ್ಯಾಕ್ಸಿಗಿಂತ. 1 to 2 ಕೇಳ್ತಾರೆ. ಏನೂ ಗೊತ್ತಿಲ್ಲದೆ ಇರೋರಾದ್ರಂತೂ ಕರೆಕ್ಟಾಗಿ ಇನ್ಫಾರ್ಮೇಷನ್ನೇ ಕೊಡಲ್ಲ ಅಂತ ನನಗೆ ಅನ್ನಿಸ್ತು. ಇವಾಗ ಟ್ಯಾಕ್ಸಿ ಅಂದ ತಕ್ಷಣ ಅವರೇ ನಮ್ಮನ್ನು ಸಪ್ರೇಟಾಗಿ ಈ ಕ್ಯಾಬಲ್ಲಿ ನಾವು ಮಾತ್ರ ಬುಕ್ ಮಾಡ್ಕೊಂಡು ಹೋಗ್ತೀವಲ್ಲ, ಆ ಥರ ಕರ್ಕೊಂಡು ಹೋಗೋಲ್ಲ. ಆ ಥರ ಕರ್ಕೊಂಡು ಹೋಗೋದಾದ್ರೆ ಏನು 1 to 3 ಕೇಳ್ತಾರೇನೋ. ಬೇರೆಯವ್ರನ್ನ ಕೂರಿಸ್ಕೊಂಡು ಇವಾಗ ಸೀಟ್ ಆಟೋಗಳೆಲ್ಲ ಹೆಂಗಾಗ್ತಾರೆ ಆ ಥರ ಕರ್ಕೊಂಡು ಹೋಗೋದು, ಅಷ್ಟಕ್ಕೇ ಅಷ್ಟೊಂದು ಕೇಳ್ತಾರೆ. ಸೊ ಬಸ್ಸಲ್ಲಿ ಹೋಗೋದು ತುಂಬಾ ಬೆಟರು, ಫ್ರೀಯಾಗಿರುತ್ತೆ, ಆರಾಮಾಗೇ ಹೋಗ್ಬೋದು. ನಾವು ಬಸ್ಸಲ್ಲೇ ಓಡಾಡಿದ್ದು ಕೂಡ. ಸೊ ಇಲ್ಲಿಂದ ತಿರುಪತಿಗೆ ಬಂದ್ವಿ. ಇವಾಗ ತಿರುಪತಿನ ಬಿಟ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ನಾವು ತಿರುಚನೂರಿಗೆ ಹೋಗಬೇಕಿತ್ತು, ಪದ್ಮಾವತಿ ಟೆಂಪಲ್ಲು. ಇಲ್ಲಿಂದ ಒಂದು 8 ಕಿಲೋಮೀಟರ್ಸ್ ಇತ್ತು. 8 ಕಿಲೋಮೀಟರ್ಸ್ ಟೆಂಪಲ್ಗೆ ಹೋಗಿ ಮತ್ತೆ ನಾವು ವಾಪಸ್ಸು ತಿರುಪತಿ ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ ಶ್ರೀಕಾಳಹಸ್ತಿಗೆ ಹೋಗಬೇಕಾಗಿತ್ತು. ನಾವು ಟೆಂಪಲಿಗೆ ಬಂದ್ವಿ. ಬಂದ ತಕ್ಷಣ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿ ನಾವು ಮೊಬೈಲು, ಸ್ಲಿಪ್ಪರು ಎಲ್ಲ ಕೌಂಟ್ರಲ್ಲಿ ಬಿಟ್ಟು ಅದಾದಮೇಲೆ ಟೆಂಪಲ್ಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿ ಬಿಟ್ಬಿಟ್ಟು ನಾವು ಟೆಂಪಲ್ಗೆ ಹೋದ್ವಿ. ಅಲ್ಲಿ ತುಂಬ ಜನ ಹಾಗೆ ನಿಂತಿದ್ರು, ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು. ನಾವು ಸ್ವಲ್ಪ ಬೇಗ ಹೋಗ್ಬಿಟ್ವಿ ಮಳೆಯಲ್ಲೇ. ಸೊ ಬೇಗನೆ ದರ್ಶನ ಆಗೋಯಿತು, ಚೆನ್ನಾಗಿ ದರ್ಶನ ಆಯಿತು. ಈಗ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಶ್ರೀಕಾಳಹಸ್ತಿ ಅಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ದರ್ಶನ ಆಗೋಯಿತು. ಫೋನೇನು ಒಳಗಡೆ ತಗೊಂಡು ಹೋಗಿಲ್ಲ, ಹಾಗಾಗಿ ಇವಾಗ ಬಂದು ಫೋನ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಜನ ಜಾಸ್ತಿ ಆದರು, ನಾವು ಹೋದಾಗ ಸ್ವಲ್ಪ ಜನ ಇದ್ದರು. ಸರಿ ಬನ್ನಿ ಹೋಗೋಣ, ಏನಾಗುತ್ತೆ. ಇದೆಲ್ಲ ಚೆನ್ನಾಗಿ ದರ್ಶನ ಆಯಿತು. ಅಲ್ಲಿ ಇನ್ನೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಷ್ಟು ಜನ ಇದ್ದಾರೆ ಇವಾಗ. ಸೊ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ತಿರುಪತಿಗೆ ಹೋಗಿ ಅಲ್ಲಿ ಲಗೇಜ್ನ ತೊಗೊಂಡು ನಾವು ಬಂದಿದ್ದು ಶ್ರೀಕಾಳಹಸ್ತಿಗೆ. ನೀವು ನೋಡ್ತಾ ಇರ್ಬೋದು ಟೆಂಪಲ್ ಎಷ್ಟು ಚೆನ್ನಾಗಿದೆ. ಆ ವ್ಯೂ ನಾವು ಮೊಬೈಲಲ್ಲಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ನಾನು ಎಲ್ಲ ಕಡೆನೂ ಕ್ಯಾಪ್ಚರ್ ಮಾಡೋದಕ್ಕಂತೂ ಆಗಲೇ ಇಲ್ಲ. ಇಲ್ಲಿ ಒಂದಂತಂದರೆ ಎಲ್ಲೋದ್ರೂ ಮೊಬೈಲ್ ಒಳಗಡೆ ಎಂಟ್ರಿ ಇಲ್ಲ. ಸೊ ಹೊರಗಡೆಯಿಂದನೇ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಒಳಗಡೆ ಅಂತೂ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನ ಅಂತೂ ತುಂಬಾ ಇಷ್ಟ ಆಯಿತು. ಈ ಟೆಂಪಲ್ ಬಂದು ಮೈಸೂರು ಹತ್ರ ನಂಜನಗೂಡು ದೇವಸ್ಥಾನ ಇದೆಯಲ್ಲ, ಅದೇ ಥರ ಫೀಲ್ನ ಕೊಟ್ಟು. ಇದು ಬಂದು ವಾಯುಲಿಂಗೇಶ್ವರ ಅಂತ ಕರೀತಾರೆ. ಇಲ್ಲಿ ಸ್ಪೆಷಲಾಗಿ ರಾಹುಕೇತುಗೆ ಪೂಜೆ ನಡೆಯುತ್ತೆ, ಅದೇ ಸ್ಪೆಷಲ್ ಇಲ್ಲಿ. ಸೌತ್ ಇಂಡಿಯಾದಲ್ಲಿ ಬೆಸ್ಟ್ ಒಂದು ಪ್ರಸಿದ್ಧವಾದ ದೇವಸ್ಥಾನದಲ್ಲಿ, ಈಶ್ವರನ ದೇವಸ್ಥಾನದಲ್ಲಿ ಇದು ಒಂದು ಅಂತ ಹೇಳ್ಬೋದು. ನೈಟ್ ಅಂತೂ ನೋಡೋದಕ್ಕೆ ತುಂಬಾ ಸುಂದರವಾಗಿ. ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ ಕಾಳಹಸ್ತಿಯಿಂದ. ಇದಾಯಿತು. ಇವಾಗ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ಸೇಮ್ ನಂಜನಗೂಡು ದೇವಸ್ಥಾನ ಥರ ದೊಡ್ಡ ದೇವಸ್ಥಾನ, ತುಂಬ ಚೆನ್ನಾಗಿ ದರ್ಶನ. ಕುಂಕುಮ ನೋಡ್ತೀವಿ ಹಿಂಗಿಟ್ಟವ್ರೆ ಅಂತ. ಸೊ ಇವಾಗ ಹೊರಡೋದಿಲ್ಲಿಂದ ಬ್ಯಾಕ್ ಟು ಹೈದ್ರಾಬಾದ್ ಅಷ್ಟೇ ಮುಗೀತು ಎಲ್ಲ 2 ದಿನದ್ದು ದೇವ್ರ ದರ್ಶನ, ಟೆಂಪಲ್ ರನ್ ಎಲ್ಲ. ಇವಾಗ ಬ್ಯಾಕ್ ಟು ಹೈದ್ರಾಬಾದ್ ನೋಡೋಣ. ಬಸ್ಸಲ್ಲಿ ಹೋಗೋದು ಇವಾಗ, ಟೈಮ್ ಬುಕ್ಕಿಂಗ್ ಇಲ್ಲ.